ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ. ಇವಾಗ ನಾನಿದ್ದೀನಿ ಮಧುರೈ ಜಂಕ್ಷನ್ ಅಲ್ಲಿ. ಇವಾಗ ನಾವು ಹೋಗ್ತಾ ಇದೀವಿ ಚೆನ್ನೈ ಕಡೆ. ನಮ್ಮ ಪಯಣ, ನಮ್ಮ ಟ್ರೈನ್ ಬಂದು ಪಾಂಡಿಯನ್ ಅಂತ ಟ್ರೈನ್ ಹೆಸರು. ಈ ಟ್ರೈನು ಪಾಂಡಿಯನ್ ಅಂತ ಯಾಕಪ್ಪ ಬಂತು ಅಂದ್ರೆ, ಕಿಂಗ್ಸ್ ಪಾಂಡಿಯನ್ ಎಂಪೈರ್ ಕೇಳಿದ್ರಲ್ಲ, ಪಾಂಡ್ಯ ಎಂಪೈರ್, ಅದರಿಂದ ಪಾಂಡಿಯನ್ ಅಂತ ಬಂದಿರೋದು. ತಮಿಳ್ನಾಡಲ್ಲಿ ಎಲ್ಲ ಪಾಂಡಿಯನ್ ಅಂತಾನೆ ಕರೆಯೋದು. ಬನ್ನಿ, ನಮ್ಮ ಸೀಟ್ ಬಂದ್ಬಿಟ್ಟು S3 ಇರೋದು ಗೈಸ್. ಇದು S3 47th ನಂಬರು ಹೋಗ್ತಾ ಇದೀನಿ. ಒಂದು S2, ಇದು S3. ಬಸ್ರಿ ಹೆಂಗ್ ಬಂದಂಗ್ ಬರ್ತಿಯಲ್ಲೋ. ಟ್ರೈನ್ ಇವತ್ತು ಆನ್ ಟೈಮ್ ಅಲ್ಲಿ ಐತೆ. ಇನ್ನೇನ್ ಬಿಡ್ತಾರೆ, ಇನ್ನೊಂದು 15 ನಿಮಿಷ ಐತೆ ಗೈಸ್ ಬಿಡಕ್ಕೆ. ಗೈಸ್ ನೋಡುವುದು ಇದೆ S3. ಇವಾಗ ನಮ್ಗೆ ಈ ಸಲಿನ ಹೊಸ ಬೋಗಿ ಸಿಕ್ಕೈತೆ ಗೈಸ್. ಅದೃಷ್ಟ ಗೊತ್ತಿಲ್ಲ, ಇಲ್ಲ ಎಲ್ಲ ರೀಪೈಂಟ್ ಮಾಡ್ಬಿಟ್ಟಿರೋದು. ಹಳೆ ಬೋಗಿಗೆ ರೀಪೈಂಟ್ ಮಾಡ್ಬಿಟ್ಟವ್ರೆ. ಇದೇ ನಮ್ ಸೀಟ್ ಹೋಗೋಣ. ನೋಡುವುದು ಲಿಟ್ರಲಿ ತಗೊಂಬಂದು ಇಲ್ಲಿ ಬಿಸಾಕಿದೀವಿ. ಪಕ್ಕದಲ್ಲಿ ಯಾವ್ದೋ ಒಂದು ಟ್ರೈನ್ ಬೇರೆ ಬಂತು. ಇದೇ ನಮ್ಮ ಸೀಟು. ಈ ಸಲ ಕೆಳಗಡೆ ಸಿಕ್ಕೈತೆ 47. ನೆನ್ನೆ ರಾತ್ರಿ ನನ್ನ ಫ್ರೆಂಡ್ ಬಂದಿದ್ದಲ್ಲ, ಅವ್ನಿಗೆ ಹೇಳ್ಬಿಟ್ಟೆ ನಾನು ತಿರ್ಗಿ ಕೆಳಗಡೆನೆ ಮನಿಕೊಂಡಿದ್ದೆ. ಇವತ್ತು ಹೆಂಗ ನನ್ನ ಅದೃಷ್ಟಕ್ಕೆ ಕೆಳಗಡೆನೆ ಸಿಕ್ಕೈತೆ ಸೀಟು. ಈಗ ನಡ್ಸ್ಕೊಂಡು ತುಂಬ್ಕೊಂಡ್ಬಿಡೋದು. ನೋಡ್ರಿ ನನ್ನ ಬ್ಯಾಗ್ ಹೆಂಗ್ ಬಿದ್ದೈತೆ ಅನತ್ವಾಗಿ. ಪಕ್ಕದಲ್ಲಿ ಒಂದು ಟ್ರೈನ್ ಬೇರೆ ಬರ್ತೈತೆ. ಊಟ ಆಚೆನೆ ಮಾಡ್ಕೊಂಬಂದೆ ಗುರು. ನೀರು ಅಷ್ಟೇ ತುಂಬಿಟ್ಟಿದ್ದೀನಿ, ಏನು ತರಂಗಿಲ್ಲ. ಇವಾಗ ಟ್ರೈನ್ ಹೊರಡೋವರೆಗೂ ವೆಯ್ಟ್ ಮಾಡಬೇಕು. ಲೆಟ್ಸ್ ವೆಯ್ಟ್. A few moments later. ನೋಡುವುದು ಫೈನಲ್ ಆಗಿ ಗ್ರೀನ್ ಲೈಟ್ ಬಂತು. ನಮ್ಮ ಟ್ರೈನ್ ಇನ್ನೇನೋ ಹೊರಡೋ ಟೈಮ್ ಬಂತು ಗುರು. ಫೈನಲ್ ಆಗಿ ಬಾಯ್ ಬಾಯ್ ಹೇಳೋ ಟೈಮು ಮಧುರೆಗೆ. ಬಾಯ್ 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 ಮಧುರೆ. ನೋಡಿ, ನಮ್ಮ ಟ್ರೈನ್ ಇವಾಗ ಸ್ಟಾರ್ಟ್ ಆಯ್ತು ಹೊರಡಕ್ಕೆ. 1 2 3 ಸ್ಟಾರ್ಟ್. ಗೇರ್ ಕೊಡಿತು. ಬಾಯ್ 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 ಬಾಯ್. ಹೋಯ್ತಾ ಇದೀವಿ ಗಾಯ್ಸ್, ಮಧುರೆ ಬಿಟ್ಟು ಹೋಯ್ತಾ ಇದೀವಿ ಇವಾಗ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ. ಈ ಟ್ರೈನು ಕೊಡೆಕೆನಾಲ್, ದುಂಡಿಗಲ್ಲು, ಮತ್ತೆ ಇನ್ನೊಂದು ರೂಟ್ ಬರುತ್ತೆ ಗೈಸ್. ಅದನ್ನು ತಿರುಚಿನಪಲ್ಲಿನ ಏನೋ ಬರುತ್ತೆ. ಅದನ್ನ ದಾಟ್ಕೊಂಡು ನಮ್ಮ ಟ್ರೈನು ಚೆನ್ನೈಗೆ ಹೋಗುತ್ತೆ. ಬನ್ನಿ, ನಮ್ಮ ಜರ್ನಿ ಜೊತೆ ನೀವು ಪಾಲ್ಗೊಂಡಿದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಐತೆ ಈ ಮಧುರೈ ಟ್ರಿಪ್ ಅಂತ ಅನ್ಕೊಂಡಿದೀನಿ. ಲಿಟ್ರಲಿ ಟ್ರೈನ್ ನೋಡಿ ಏನ್ ಸಗದಾಗೈತೆ. ಹೋಯ್ಬೇ ಒಂಥರ ಬೇರೆ ತರ ಐತೆ ನೋಡಿ. ನಾವು ಬಂದು ಇವಾಗ ನಿಯರ್ ಆಗಿ ಕೊಡೆಕೆನಾಲ್ ರೋಡ್ ಹತ್ರ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಕೊಡೆಕೆನಾಲ್ ರೋಡ್ ಅಂದಿಟ್ಗೆ ಕೊಡೆಕೆನಾಲ್ ಇಲ್ಲೇ ಇರ್ಬೇಕು, ಇಳ್ಕೊಂಡು ಹೊಂಟ್ಬಿಡೋಣ ಅನ್ಕೊಂಡಿರಾ. ಇಲ್ಲಿಂದ 78 ಕಿಲೋಮೀಟರ್ ದೂರ ಇದೆ ಗುರು. ನಿಮ್ಗೇನಾದ್ರು ಬರಬೇಕು ಅಂದ್ರೆ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಸ್ಸೇ ಸಿಗುತ್ತೆ. ಬಸ್ಸಲ್ಲಿ ಬಂದ್ಬಿಡಿ, ಟ್ರೈನಲ್ಲಿ ಬಂದು ಹೋಗ್ಬಿಟ್ಟಿರ. ಆಮೇಲೆ ಇಲ್ಲಿಂದ 78 ಕಿಲೋಮೀಟರ್ ಇದೆ. ಹತ್ತತ್ರ ಒಂದು 2 ಅವರ್ ಜರ್ನಿ ಅನ್ಕೊಳ್ಳಿ. ಆಮೇಲೆ ಬಂದು ನಿಂಗೆ ಇಳ್ಕೊಂಡು ಕಾರೆಲ್ಲ ಜೀಪೆಲ್ಲ ಹೋಗ್ಬಿಡೋಣ ಅನ್ಕೊಂತೀರಾ. ಸಿಕ್ಕಾಪಟ್ಟೆ ಆಗೈತಿ ಅಂತಾರೆ. ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಬಸ್ಸಲ್ಲೇ ಬರ್ಬೋದು ಗೈಸ್. ಹೇಳ್ಬೇಕು ಅನಿಸ್ತು, ಹೇಳ್ದೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ ಗೈಸ್. ಇವಾಗ ನಾವಿದ್ದೀವಿ ಈ ಜರ್ನಿಯ ಮೊಟ್ಟ ಮೊದಲ ರೈಲ್ವೆ ಸ್ಟೇಷನ್ ಕೊಡೆಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್. ಆಹಾ, ಏನ್ ಸಗದಾಗಿದೆ. ಅಲ್ಲೇನೋ ಇರಂಗೈತಲ್ಲ ಗೈಸ್, ಏನದು ದೇವ್ರ ಫೋಟೋ ಇದ್ದಂಗ ಐತೆ. ಝೂಮ್ ಹಾಕಿ ನೋಡಿದಾಗ ಇಲ್ಲಿಂದ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. 1-2 ನಿಮಿಷ ಹಿಂಗೆ ಆಚ ಕಡೆ ಇಲ್ಲೇ ಕುತ್ಕೊಂಡ್ಬಿಡೋಣ. ಟ್ರೈನು ಕರೆಕ್ಟಾಗಿ 10 ನಿಮಿಷ ಲೇಟ್ ಗೈಸ್. ಏನಿಲ್ಲ, ಇವೆಲ್ಲ ಲೋಕಲ್ ಟ್ರೈನ್ ಅಲ್ಲವೇ ಎಳೆದು ಬಿಡ್ತಾರೆ. ಏನ್ 300-400 ಕಿಲೋಮೀಟರ್ ಎಲ್ಲ ಮ್ಯಾಟ್ರ್ ಅಲ್ಲ. ಏನಿದ್ರು ಈ ಕರ್ನಾಟಕ ಎಕ್ಸ್ಪ್ರೆಸ್ ಹೊಡಿತಾವಲ್ಲ, 1000 ಕಿಲೋಮೀಟರ್ ಹಂಗೆ ಓಡಿಸ್ಬೇಕು. ಅವಾಗ ಜನ್ನು ಅಂತ ಹೇಳ್ಬೋದು. ಹಂಗಲ್ಲ ಎಲ್ಲಾ ಕಡೆ ಬಗ್ಗೆ ನೋಡ್ತಾವ್ರೆ. ಎಲ್ಗೊತ್ತಾರೋ ಗೊತ್ತಿಲ್ಲ. ನನ್ ಮೇಲೆ ಹಣೆ ಇಟ್ಟು ಕಿಟ್ಕಿಲೆ ಎತ್ಬಿಡಂಗವ್ರೆ. ಅತ್ತಿ ಅಂಕಲ್, ಟೈಮ್ ಆಯ್ತು. 1 2 3. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಹತ್ತೋ ಮೂಮೆಂಟ್ ಇಲ್ಲ.
ಪರವಾಗಿಲ್ಲ ಗೈಸ್, ಹೋಗೋಣ. ನೆಕ್ಸ್ಟ್ ಸ್ಟೇಷನ್ ಬಂದು ದಿಂಡಿಗಲ್ಲು ಸ್ಟೇಷನ್. ನೆಕ್ಸ್ಟ್ ಸ್ಟೇಷನ್ನು ಇವಾಗ ಟ್ರೈನ್ ಪಾಸ್ ಆಯ್ತೈತೆ ಗೈಸ್. ಫೈನಲಿ ನಮ್ಮ ಟ್ರೈನ್ ಮೂವ್ ಆಯಿತು. 5 ನಿಮಿಷ ಅಷ್ಟೇ ನಿಲ್ಲಿಸಿದ್ದು. 5 ನಿಮಿಷ ಆದಮೇಲೆ ಇವಾಗ ಪಾಸ್ ಆಗ್ತೈತೆ. ನೆಕ್ಸ್ಟ್ ಸ್ಟೇಷನ್ ಬಂದು ದಿಂಡಿಗಲ್ಲು ಸ್ಟೇಷನ್ಗೆ ಸ್ವಾಗತ ಅಂತ ಹೇಳೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ಗಾಯ್ಸ್, ನಾನು 2ನೇ ಸ್ಟೇಷನ್ ಬಂದು ದಿಂಡಿಗಲ್ಲು ಅಂದ್ಕೊಂಡೆ. ಇಲ್ಲ ಗೈಸ್, ಸೆಂಟ್ರಲ್ ಒಂದು ಸ್ಟೇಷನ್ ಐತೆ, ಅಂಬತ್ತೂರೈ ಅಂದ್ಬಿಟ್ಟು. ಸ್ಟೇಷನ್ ಹೆಸರು ಹೆಂಗ್ ಡಿಫ್ರೆಂಟ್ ಆಗಿದೆ ನೋಡಿ. ಅಂಬತ್ತೂರೈಗೆ ಸ್ವಾಗತ. ಒಬ್ರು ಇಲ್ಲ, ನಾನೊಬ್ನೇ ಇಲ್ಲಿ ಇಲ್ಲ. ಏನ್ ಮಾಡೋಣ ನೋಡ್ರಿ. ಸ್ಟೇಷನ್ ನಮ್ಗೆ ಅದೇನಪ್ಪ, ಈ ಸಲ ಟ್ರಿಪ್ಪಲ್ಲಿ ಸಿಕ್ಕಿರೋವೆಲ್ಲ ಹೊಸ ಬೋಗಿಗಳ ಥರನೇ ಸಿಕ್ಕೈತೆ. ಅಟ್ಲೀಸ್ಟ್ ಆಲ್ಟ್ರನಾರ ಮಾಡವ್ರೆ, ಅದೊಂದು ಖುಷಿ ನನಗೆ ಟ್ರಾವೆಲ್ ಮಾಡೋಕ್ಕೆ. ಗೈಸ್, ಇವಾಗ ತಿರ್ಗಾ ಸ್ಟಾರ್ಟ್ ಆಯಿತು. ಲೆಟ್ಸ್ ಗೋ. ದಿಂಡಿಗಲ್ಲ ಸಿಗ್ತೀನಿ ಗೈಸ್, ದಿಂಡಿಗಲ್ಲಲ್ಲಿ ಸಿಗೋಣ. ಹೆಂಗೆ ಲೈವಲ್ಲಿ ರೀ. ಮನಿಕೊಳ್ಳೋ ಟೈಮ್ ಆಗುತ್ತೆ, ಅವಾಗ ಹೇಳ್ಬಿಟ್ಟು ಮನಿಕೊಂಡ್ಬಿಡ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್, ನೋಡುವುದು ಫೈನಲ್ ಆಗಿ ಇವಾಗ ನಾವು ಬಂದಿದ್ದೀವಿ ದಿಂಡಿಗಲ್ಲು ರೈಲ್ವೆ ಸ್ಟೇಷನ್ಗೆ. ಈ ಕಡೆ ತೋರಿಸ್ತೀನಿ, ಈ ಕಡೆ ಇದೆ. ಕಾಣಿಸ್ತಾ ಗೈಸ್, ಎಲ್ಲ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಈ ಸ್ಟೇಷನ್ಗೆ ಬರ್ತಾರೆ, ಈ ಸ್ಟೇಷನ್ಗೆ ಬಂದು ಹತ್ಕೊಂತಿದ್ದಂಗೆ ಹಂಗೆ ಮನಿಕೊಂಬಿಡೋದು ಎಲ್ಲ. ಇವಾಗ ನಾವು ಅದೇ ಕೆಲಸ ಮಾಡಬೇಕು ಗೈಸ್. ನೋಡ್ಬೋದು ಫೈನಲ್ ಆಗಿ ನಾವಿದ್ದೀವಿ ದಿಂಡಿಗಲ್ಲು ರೈಲ್ವೆ ಸ್ಟೇಷನ್. ನಿಮ್ಗೆ ಆ ಸ್ಟೇಷನ್ ಅಲ್ಲಿ ಹೇಳ್ದಂಗೆ ಇಲ್ಲಿ ಹೋಗಿ ಹಿಂಗೆ ಏನಾಗ ಮನಿಕೊಂಬಿಡೋದು ಅಷ್ಟೇ ಗೈಸ್ ಇವಾಗ ಕೆಲಸ. ಓಕೆ ಫ್ರೆಂಡ್ಸ್, ಬಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ನೆಕ್ಸ್ಟ್ ಸ್ಟಾಪು ಮಾರ್ನಿಂಗು 4:30-5 ಗಂಟೆಗೆ ಚೆನ್ನೈ ಗೈಸ್. Eternity later. ಗಾಯ್ಸ್, ಫೈನಲ್ ಆಗಿ ನಾವಿದ್ದೀವಿ ಬೆಳಗಿನ ಜಾವ 4:30 ನೋಡ್ರಿ ಚೆನ್ನೈ ಇಗ್ಮೋಳೆ ರೈಲ್ವೆ ಸ್ಟೇಷನಲ್ಲಿ. ಇಲ್ಲೆಲ್ಲ ಲೋಕಲ್ ಟ್ರೈನ್ ಸರ್ವಿಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿಂದ ನಾನು ಚೆನ್ನೈ ಸಿಟಿ ಸೆಂಟರ್ಗೆ ಹೋಗ್ಬೋದು. ಲೋಕಲ್ ಟ್ರೈನ್ ಹೆಂಗೆ ಹೋಯ್ತೈತೆ ನಂಗೆ ಸ್ಟಾರ್ಟ್ ಆಗೋದು, ರಗೇಶ್ ಸ್ಟಾರ್ಟ್ ಆಗಂಗೆ. ಬನ್ನಿ, ಇವಾಗ ಇಳಿಯುವಂಥ ಟೈಮ್ ಬಂತು. ಬೆಳಗ್ಗೆ 4:30 ಏನು ಸಕಾಲಾಗೈತೆ ನೋಡಿ ಗೈಸ್. ಗೈಸ್, ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇದೇ ಥರ ಹೊಸ ವಿಡಿಯೋದೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.